ನಾನು ಬರೆದಿದ್ದ ನಾಟಕಗಳಲ್ಲದೆ ಇರೋದ್ರಿಂದ ಮಾತಾಡಲ್ಲ ಅಂತ ಹೇಳಿದ್ದೆ. ಆದರೂ 5 ನಿಮಿಷ ಮಾತಾಡಿ ಅಂತ ಪ್ರಕಾಶ್ ಕಂಬತ್ತಳ್ಳಿಯವರು ಹೇಳಿದ್ರಿಂದ ಇಷ್ಟೊತ್ತು ತನಕ ಸಾಕಷ್ಟು ಭಾಷಣಗಳ ಭೂರಿ ಭೋಜನನೇ ಆಗೋಗಿದೆ ನಿಮಗೆ. ನಾನು ಕೊನೆಯಲ್ಲಿ 1 ಸ್ಪೂನ್ ಮೊಸರನ್ನ ಅಥವಾ ಬರೀ ಮೊಸರು ಮಾತ್ರ ಬಡಿಸ್ಬೋದು ಅಂತ ಅನಿಸುತ್ತೆ. ಪರ್ವತವಾಣಿಯವರು ನನಗೆ ಮಾವನವ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಹೊಗಳೋದಾಗಲಿ, ವಿಮರ್ಶೆ ಮಾಡೋದಾಗಲಿ, ತಗೊಳ್ಳೋದಾಗಲಿ ಸಲೀಸಲ್ಲ. ಆದರೂ ಅವ್ರದ್ದು ಕೃತಿಗಳ ಬಗ್ಗೆ ಪೂರ್ತಿ ಎಲ್ಲ ಸಾಕಷ್ಟು ನರಸಿಂಹಮೂರ್ತಿಯವರು ಹೇಳಿದ್ದಾರೆ. ಇದರಲ್ಲಿ ಅವರು 1936ರಲ್ಲಿ ಪರ್ವತವಾಣಿಯವರು ಮೊಟ್ಟ ಮೊದಲು ಶ್ರೀಕೃಷ್ಣ ಪಾರಿಜಾತ ನಾಟಕದ ಮೂಲಕ ಭದ್ರಾವತಿಯಲ್ಲಿ ರಂಗಪ್ರವೇಶ ಮಾಡಿದರು. 1943ರಲ್ಲಿ ಮಾಲತಿ ಅವರು ಬರೆದ ಮೊದಲನೇ ನಾಟಕ. ಆನಂತರ ಸಾಕಷ್ಟು ನಾಟಕಗಳದು ಯಶಸ್ಸು ಕಂಡ ಮೇಲೆ ಸಾಕಷ್ಟು ನಾಟಕಗಳನ್ನು ಬರಿತಾ ಹೋದರು. 85-86ಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಅವರ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಅವ್ರದ್ದು ಸುಂದರೋಪಸುಂದರು, ಉಂಡಾಡಿಗುಂಡ, ಬಹದ್ದೂರ್ ಗಂಡ, ಮೀನಾ ಮದುವೆ, ವಾರ್ಷಿಕೋತ್ಸವ, ಕಾಡ್ಮನ್ಸ, ಇಷ್ಟಾರ್ಥ ಮುಂತಾದ ನಾಟಕಗಳು ಎಷ್ಟು ಸುಪ್ರಸಿದ್ಧ ಆದವು ಅಂದರೆ ಇಡೀ ರಾಜ್ಯದ ಅದರ ಬಗ್ಗೆ ಅವರ ನಾಟಕಗಳನ್ನು ಆಡದ ತಂಡಗಳೇ ಇಲ್ಲ, ಸಂಘ ಸಂಸ್ಥೆಗಳೇ ಇಲ್ಲ, ಶಾಲಾ ಕಾಲೇಜುಗಳೇ ಇಲ್ಲ ಅನ್ನೋ ಮಾತುಗಳನ್ನು ನಾನು ಕೇಳಿದ್ದೀನಿ, ಲೇಖನಗಳನ್ನು ಓದಿದ್ದೀನಿ. ಅವರ ಎಲ್ಲ ನಾಟಕಗಳನ್ನು ಆಡಿದ್ದು ರಂಗಭೂಮಿ ಮೇಲೆ ಅವರು ಮಿಂಚಿದ್ದಾರೆ, ಗುಡುಗಿದ್ದಾರೆ ಮತ್ತು ಪ್ರಜ್ವಲಿಸಿದ್ದಾರೆ. ಹಾಗೂ 4-5 ದಶಕಗಳ ಕಾಲ ಅವರು ಇಡೀ ರಂಗಭೂಮಿಯನ್ನು ಆಕ್ರಮಿಸಿದ್ರು ಅನ್ನೋದು ಒಂದು ಮಾತನ್ನು ರಂಗ ವಿಮರ್ಶಕರು ಹೇಳಿದ್ದಾರೆ. ಅವರ ನಾಟಕಗಳನ್ನು ಆವಾಗ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಸ್ಪರ್ಧೆಗಳಲ್ಲಿ ಎಲ್ಲದರಲ್ಲೂ ಒಂದು ನಾಟಕನಾದರೂ ಪರ್ವತವಾಣಿಯವರ ನಾಟಕ ಇದ್ದೇ ಇರ್ತಾಯಿತ್ತು. ಆಮೇಲೆ ಒಂದು ನಾಟಕದ ಇಡೀ ನಾಟಕಕ್ಕಾದರೂ ಅಥವಾ ಅವರ ಒಂದು ನಾಟಕದ ಪಾತ್ರಕ್ಕಾದರೂ ಒಂದು ಬಹುಮಾನ ಬಂದೇ ಬರ್ತಾಯಿತ್ತು ಅನ್ನೋ ಮಾತನ್ನು ನಾನು ಕೇಳಿದ್ದೀನಿ. ಮತ್ತು ಕೆಲವು ನಾಟಕಗಳನ್ನು ನಾನು ನೋಡಿದ್ದೀನಿ ಕೂಡ. ಇದ್ರ ಬಗ್ಗೆ ನಿಜ ಅಂತ ನಮಗೂ ಅನಿಸಿದ್ದು. ಯಾಕೆ ಅಂದರೆ ನಮಗೆ ಹೋದಲ್ಲೆಲ್ಲನೂ ನಾವು ಪರ್ವತವಾಣಿಯವರ ಸೊಸೆ ಅಂತ ಅಥವಾ ಮಗ ಮೊಮ್ಮಗಳು ಆ ಥರ ಪರಿಚಯ ಮಾಡಿಕೊಂಡಾಗ ಓ ಹೌದಾ ಅಂತ ಹೇಳಿದ ತಕ್ಷಣವೇ ನಾವು ಪರ್ವತವಾಣಿಯವ್ರದ್ದು ಎಷ್ಟು ನಾಟಕಗಳನ್ನು ಆಡಿದ್ದೀವೋ ಏನೋ ಅಂತ ಒಬ್ಬರು, ಅಥವಾ ಬಹದ್ದೂರ್ ಗಂಡ ನಾಟಕದಲ್ಲಿ ನಾನಿಂಥ ಪಾತ್ರ ವಹಿಸಿದ್ದೆ, ಅಥವಾ ಇಷ್ಟಾರ್ಥ ನಾಟಕ ಆಡಿದ್ವಿ, ಆಶೀರ್ವಾದ ಆಡಿದ್ವಿ ಅಂತ ಪ್ರತಿಯೊಬ್ಬರು ನಮಗೆ ಯಾರಾದರೂ ಪರಿಚಯದವರು, ಆಗಿನ ಕಾಲದವರು ಮತ್ತು ನಮ್ಮ ಕಾಲದವರು ಕೂಡ ಅದನ್ನು ಈ ಮಾತನ್ನೊಂದು ಹೇಳ್ತಾಯಿದ್ರು. ಈಚೆಗೆ ನಾವು ಅಮೆರಿಕಾಗೆ ಹೋದಾಗ ಕೂಡ ಚಿನ್ನು ಹಿಲ್ಸ್ನಲ್ಲಿ ಬೇ ಏರಿಯಾದವರೊಬ್ಬರು ವಸಂತ ಬೆಳಗೆರೆ ಅಂತ ಸಿಕ್ಕಿದ್ರು. ಅವರು ನಮ್ಮ ಕನ್ನಡ ಮಾತಾಡೋದು ನೋಡಿಬಿಟ್ಟು ಅವ್ರು ನಮ್ಮ ಪರಿಚಯ ಮಾಡಿಕೊಂಡ್ರು, ಅವರ ಫ್ಯಾಮಿಲಿದು ಪರಿಚಯ ಮಾಡಿದರು. ಆಗ ನಮ್ಮದು ನಾವು ಪರಿಚಯ ಹೇಳಿದಾಗ ಪರ್ವತವಾಣಿ ಮನೆಯವರು ಅಂತ ಗೊತ್ತಾದ ತಕ್ಷಣ ಮಗ, ಸೊಸೆ, ಮೊಮ್ಮಗಳು, ಅಳಿಯ ಅಂದ ತಕ್ಷಣ ಓ ಹೌದಾ ಅಂತ ಹೇಳಿ ನಮಗೊಂದು ಸ್ಪೆಷಲ್ ಸಲ್ಯೂಟ್ ಹೇಳಿ, ನಾನು ಭಾರತದಲ್ಲಿದ್ದಾಗ ಮಾತ್ರ ಅಲ್ಲ ಅಮೇರಿಕಾದಲ್ಲಿ ಕೂಡ ನಮ್ಮದೊಂದು ಕನ್ನಡ ಅಸೋಸಿಯೇಷನ್ ಇದೆ, ಅಲ್ಲೂ ಕೂಡ ನಾನು ಪರ್ವತವಾಣಿಯವರ ನಾಟಕವನ್ನು ಆಡಿದ್ದೀವಿ, ಇನ್ನೂ ಆಡಿಸ್ಬೇಕು ಅಂತಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗೆ ಅಷ್ಟೊಂದು ಯಾಕೆ ಇಡೀ ರಾಜ್ಯದ ಪೂರ್ತಿ ಯಾಕೆ ಅವ್ರದ್ದು ಪರಿಚಯ ಆಯಿತು ಅಂದರೆ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವದಲ್ಲಿ ಆಗ ಎಲ್ಲ ಸಾಹಿತ್ಯ ದಿಗ್ಗಜರ ಕವನಗಳನ್ನು, ಭಾವಗೀತೆಗಳನ್ನು, ಹಾಡುಗಳನ್ನು ಹಾಡಿಸ್ತಾಯಿದ್ರು, ನಾಟಕಗಳನ್ನು ಆಡಿಸ್ತಾಯಿದ್ರು. ಅದರಿಂದ ಎಲ್ಲರಿಗೂ ಅದನ್ನು ನೋಡಿದ ಪೇರೆಂಟ್ಸ್ಗೆ, ಸಭಿಕರಿಗೆ ಮತ್ತು ಮಾಡಿದವ್ರಿಗೆ ಎಲ್ಲರಿಗೂ ನಮ್ಮ ಕನ್ನಡದ ಸಾಹಿತ್ಯ ದಿಗ್ಗಜರ ಮತ್ತು ನಾಟಕಕಾರರ ಪರಿಚಯ ಆಗ್ತಾಯಿತ್ತು. ಆದರೆ ಈಗ ಶಾಲಾ ಕಾಲೇಜುಗಳಲ್ಲಿ ಈಗಲೂ ವಾರ್ಷಿಕೋತ್ಸವಗಳು ನಡೆಯುತ್ತೆ. ಪ್ರೀ ನರ್ಸರಿಯಿಂದ ಹಿಡಿದು ಹೈಸ್ಕೂಲ್ವರೆಗಿನ ಆ ಸ್ಕೂಲಲ್ಲಿ ಒಂದು 500-1000 ಮಕ್ಕಳಿದ್ದರೆ ಅಷ್ಟೂ ಮಕ್ಕಳನ್ನು ಒಂದು ಶೋನಲ್ಲಿ ಪ್ರದರ್ಶನಕ್ಕೆ ಅವ್ರನ್ನ ಪಾರ್ಟಿಸಿಪೇಷನ್ ಅವ್ರದ್ದು ಇರಲೇಬೇಕು ಅನ್ನೋ ಥರ ಎಲ್ಲರೂ ತೊಡಗಿಸ್ಕೊಂಡು ವಾರ್ಷಿಕೋತ್ಸವ ಮಾಡ್ತಾರೆ. ಆದರೆ ಅಲ್ಲಿ ಕನ್ನಡನೇ ಇರಲ್ಲ. ಅಕಸ್ಮಾತ್ ಇದ್ರೂ ಒಂದು ಸಂಭಾಷಣೆನೋ, ಯಾವುದೋ ಒಂದು ನಾಟಕದ ಸಂಭಾಷಣೆನೋ ಅಥವಾ ಒಂದು ಕಥೆ, ಸಣ್ಣ ಕಥೆ ಅಥವಾ ಕವನ, ಇಷ್ಟರಲ್ಲಿ ಕನ್ನಡದ್ದು ಮುಗಿದು ಹೋಗುತ್ತೆ. ಆಮೇಲೆ ಎಲ್ಲರಿಗೂ ಇಂಗ್ಲೀಷ್ ಇದ್ರೂ ಅಷ್ಟೇ ಪ್ರತಿಯೊಬ್ಬರ ಪಾರ್ಟಿಸಿಪೇಷನ್ ಬೇಕು ಅಂತ ಅನ್ನೋದ್ರಿಂದ ಮಕ್ಕಳಿಗೂ ಎಲ್ಲರಿಗೂ ಸಮಯಾವಕಾಶ ಕೊಡಬೇಕಾಗತ್ತೆ. ಮತ್ತು ನೋಡೋರ್ಗೂ ಈಗ ಅಷ್ಟು ವ್ಯವಧಾನ ಇರಲ್ಲ ಅಂತ ಹೇಳ್ಬೋದು. ಇನ್ನು ಇವತ್ತು 2 ಪುಸ್ತಕಗಳು ಬಿಡುಗಡೆ ಆಗಿವೆ. ಒಂದು ಇಷ್ಟಾರ್ಥ ಮತ್ತು ಪರ್ವತವಾಣಿಯವರ ಇಷ್ಟಾರ್ಥ ಮತ್ತು ಇತರ ನಾಟಕಗಳು, ವಾರ್ಷಿಕೋತ್ಸವ ಮತ್ತು ಇತರ ನಾಟಕಗಳು. ಈ ನಾಟಕಗಳಲ್ಲಿ ನಾನು ನೀನೇ ಅದ್ರ ಬಗ್ಗೆ ಅವರು ಹೇಳಿದ್ದಾರೆ. ಇಷ್ಟಾರ್ಥ, ವಾರ್ಷಿಕೋತ್ಸವ, ಕಾಡಮನ್ಸ, ದೀಪ ಪಿಶಾಚಿ ದೀಪ,
ಮುಂತಾದ ಒಟ್ಟು 9 ನಾಟಕಗಳಿವೆ. ದೀಪ ಪಿಶಾಚಿ ದೀಪನಲ್ಲೂ ಇಬ್ಬರೇ ಪಾತ್ರಗಳು, 2 ಪಾತ್ರಗಳು ಬರೋದು. ಆದರೆ ಕೊನೆಯಲ್ಲಿ ಒಂದು ಶಾಕ್ ಇರುತ್ತೆ. ಅದನ್ನು ಅದು ನೋಡೋಕ್ಕೇ ಒಂಥರ ಗಂಭೀರವಾದ ನಾಟಕ, ತುಂಬ ಚೆನ್ನಾಗಿ ಎಂಡಾಗುತ್ತೆ. ವಾರ್ಷಿಕೋತ್ಸವ ನಾಟಕದಲ್ಲಿ ಈಗಿನ ಭ್ರಷ್ಟಾಚಾರ, ಈಗಿನ ಅಲ್ಲ, ಇದು ಸರ್ವಕಾಲಿಕವಾದದ್ದು, ಎಲ್ಲ ಕಾಲಕ್ಕೂ ಅನ್ವಯಿಸುವಂಥ ನಾಟಕ ಅದು. ಅದರಲ್ಲಾಗಲಿ ಮತ್ತು ಆಶೀರ್ವಾದದಲ್ಲಿ ಆಸ್ತಿ ಪಾಸ್ತಿ ಜಗಳ ಕೋಟು ಅದರದ್ದೆಲ್ಲನೂ ಹಾಸ್ಯ ಮತ್ತು ವಿಡಂಬನಾತ್ಮಕವಾಗಿ ಒಂದು ಸಂದೇಶನೂ ಕೊಡ್ತಾರೆ, ಕಥೆನೂ ಇರುತ್ತೆ. ನಾಟಕನೂ ತುಂಬ ಚೆನ್ನಾಗಿ ಒಳ್ಳೆ ಹಾಸ್ಯವಾಗಿ ಮುಂದುವರಿತಾ ಹೋಗುತ್ತೆ. ಇನ್ನು ಹಗ್ಗದ ಕೊನೆ ಈಗಾಗಲೇ ಸಿನಿಮಾ ಆಗಿದೆ, ಸಾಕಷ್ಟು ಜನ ನೋಡಿರಬಹುದು. ಅದು ಚಲನಚಿತ್ರೋತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅದರದ್ದು ಅದು ಪಾಲ್ಗೊಂಡು ಅಲ್ಲಿ ತನಕ ಆ ಲೆವೆಲ್ ತನಕ ಹೋಗಿದೆ ಅದು ಆ ನಾಟಕ. ಇನ್ನು ಇವತ್ತಿನ ಇಷ್ಟಾರ್ಥ ಒಂದು ನಾಟಕ, ಇದರಲ್ಲಿ ವರ ಶಾಪ ಯಂತ್ರ ಮಂತ್ರ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲದವರು ಕೂಡ ಈ ನಾಟಕನ ಒಂದು ಸಲ ನೋಡಿದಾಗ ಅದು ಏನು ನಂಬಿಕೆ ಇಲ್ಲದಲ್ಲೇ ನೋಡಿದರೂ ಕೂಡ ನೋಡಿದ ಮೇಲೆ ಕೊನೆಯಲ್ಲಿ ಒಂದು ಕಣ್ಣೀರು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಗಂಭೀರವಾದ ಪ್ರಭಾವಶಾಲಿ ದುರಂತ ನಾಟಕ ಅದು. ಈ ನಾಟಕಗಳನ್ನು ಈ ಎಲ್ಲ ನಾಟಕಗಳು ಈಗ ಪ್ರಕಟ ಆಗಿರೋ ಎಲ್ಲ ನಾಟಕಗಳೂ ಅರ್ಧ ಮುಕ್ಕಾಲು ಗಂಟೆ ಒಳಗೆ ಆಡಬಹುದಾದ ಸುಲಭ ಸೆಟ್ಟಿಂಗ್ನಲ್ಲಿ ಹೆಚ್ಚು ಖರ್ಚಿಲ್ಲದೆ ಆಡಬಹುದಾದ ಉತ್ತಮವಾದ ನಾಟಕಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ನಾಟಕಗಳನ್ನು ನೀವು ಓದಿ ಮತ್ತು ನಾಟಕಾಭ್ಯಾಸ ಮಾಡೋರಿದ್ದರೆ ಮಾಡಿ ನೋಡಿ, ಆಡು ನೋಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ಆಹ್ವಾನಕ್ಕೆ ಬಂದಿಸಿ ನಮ್ಮ ಕಡೆಯವರೆಲ್ಲ ಕೆಲವರು ಸ್ನೇಹಿತರು ಮತ್ತು ಬಂಧುವರ್ಗದವರು ಬಂದಿದ್ದಾರೆ, ಅವರಿಗೆಲ್ಲ ನನ್ನ ವಂದನೆಗಳು. ಹಾಗೂ ಪ್ರಕಾಶ್ ಕಂಬತ್ತೊಳ್ಳಿಯವರು ತಾವೇ ಮುಂದೆ ಬಂದು ಅದನ್ನು ನಾಟಕಗಳನ್ನು ಪ್ರಕಟಿಸೋದಕ್ಕೆ ಪ್ರಕಟಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.